ಏನಾಯ್ತು? ತಲೆಗೆ ಪೆಟ್ಟು ಬಿದ್ದಿದೆ, ಬೇಗ ಅದೇನಂತ ನೋಡಿ. ತುಂಬಾ ಗಟ್ಟಿ ಆಗ್ತಾ? ಇಲ್ಲ ಮೇಡಮ್. ನನಗಿದೆಲ್ಲ ನನ್ನಿಂದನೇ ಆಯ್ತು ಅನ್ನಿಸ್ತಿದೆ. ಯಾವ ಮುಹೂರ್ತದಲ್ಲಿ ಸೀರೆ ಕೊಟ್ನೋ ಅದನ್ನ ಉಟ್ಕೊಂಡಿದ್ದಕ್ಕೆ ಹೀಗಾಯ್ತು. ಹಾಗ್ಯಾಕೆ ಅನ್ಕೋತೀರಾ ಅಂಕಲ್? ನೀವು ಕೊಟ್ಟಿರೋ ಸೀರೆಯಿಂದಾನೆ ದೊಡ್ಡ ಅಪಾಯ ಕಳಿತೇನೋ. ಎಷ್ಟು ದೊಡ್ಡ ಮನ್ಸಮ್ಮ ನಿಂದು. ಎಕ್ಸ್ಕ್ಯೂಸ್ ಮೀ. ಇಂಜೆಕ್ಷನ್ ಕೊಟ್ಟಿದ್ದೀನಿ, 2 ದಿನದಲ್ಲಿ ಕಡಿಮೆ ಆಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಡಾಕ್ಟರ್, ನಮ್ಮ ಮೇಡಮ್ ಈಗಲೇ ಮನೆಗೆ ಹೋಗ್ಬೋದಲ್ಲ? ಹ್ಯಾಪಿಯಾಗಿ ಹೋಗ್ಬೋದು. 2 ಡೇಸ್ ಈ ಮೆಡಿಸಿನ್ ಕೊಟ್ಬಿಡಿ. ಆಗಲಿ ಮೇಡಮ್. ಸರ್, ನಾನು ಹೋಗಿ ಬಿಲ್ ಕಟ್ಟಿ ಮೆಡಿಸಿನ್ ತರ್ತೀನಿ, ನೀವು ಸಾರು ಮೇಡಮ್ ಬಂದ್ಬಿಡಿ. ಬಾರಮ್ಮ, ಕಾರ್ ಹತ್ರ ವೇಟ್ ಮಾಡೋಣ. ಹುಷಾರು. ಪರವಾಗಿಲ್ಲ ಅಂಕಲ್. ಹಲೋ ಶ್ರೀನಿವಾಸ್ ಅವರೇ, ಚೆನ್ನಾಗಿದ್ದೀರಾ? ನೀವು? ನಾನು ಸುಬ್ರಾವ್ ಅಂತ. ಹಲೋ ಸುಬ್ರಾವ್. ತುಂಬಾ ದಿನಗಳ ನಂತರ ಸಿಕ್ಕಿದ್ದೀರಾ, ಹೇಗಿದ್ದೀರಾ? ಒಂದ್ ನಿಮಿಷ ನಾಣಿ, ನೀವಿಬ್ರು ಕೆಳಗಡೆ ಹೋಗಿರಿ, ನಾನು ಬರ್ತೀನಿ. ಬನ್ನಿ ಮೇಡಮ್. ಅಯ್ಯೋ ಮಾಮ್, ಇವ್ರು ಕೂಡ ಇವಾಗ್ಲೇ ಬರ್ಬೇಕಾ? ಏಯ್ ಏಯ್, ಒಂದ್ಸಲ ಒಳಗಡೆ ಬಾ ಬಾ. ಓಕೆ ಮೇಡಮ್. ಏನ್ ಮೇಡಮ್? ಆ ಪೇಷಂಟ್ನ ಈಗಲೇ ಒಳಗಡೆ ಕರ್ಕೊಂಡು ಬಾ. ಓಕೆ ಮೇಡಮ್. ಸ್ವಲ್ಪ ಹೊತ್ತಾದ್ಮೇಲೆ ಶಿಫ್ಟ್ ಮಾಡಿ. ಸರಿ ಮೇಡಮ್.
ನೋಡಪ್ಪ, ಇಲ್ಲಿ ನೋಡು. ಏನಮ್ಮ ಈಗಷ್ಟೇ ಪ್ರಜ್ಞೆ ಬಂದಿದೆ, ಸ್ವಲ್ಪ ಸೈಲೆಂಟ್ ಆಗಿರಿ. 1 second, I will call you. ಏ ಹಲೋ, ನಿಲ್ಸಿ. ಆಂಟಿ, ಏನಾಯ್ತು? ಡಾಕ್ಟರ್ ಹತ್ರ ಹೋಗಿ ಕೇಳಿ, ಒಳಗಿರ್ತಾರೆ. ಹೇಳಿ. ಗಂಗಾ. ಗಂಗಾ? ಗಂಗಾ ಯಾರಂಟಿ? ನನ್ನ ಮಗಳು. ಅವಳಪ್ಪ. ಆಂಟಿ ರಿಲ್ಯಾಕ್ಸ್, ಕೂಲ್ ಆಗಿರಿ, ಏನೂ ಆಗಲ್ಲ, ಹೇಳಿ. ಅವಳಪ್ಪ. ಗಂಗಾ ಅಮ್ಮನ ಜೊತೆ ಜೈ ಏನ್ ಮಾಡ್ತಿದ್ದಾನೆ? ಏನಾದ್ರೂ ಒಂದ್ ಹೇಳಿ ಜೈನ ಇಲ್ಲಿಂದ ಕಳ್ಸು ನಿತ್ಯ. ನಾನು ಹಾಸ್ಪಿಟಲ್ಗೆ ಹೋಗಿ ವೇಟ್ ಮಾಡ್ತೀನಿ. ನೀನ್ ಆಂಬ್ಯುಲೆನ್ಸ್ ತಗೊಂಡ್ ಬಂದ್ಬಿಡು. ಇಬ್ರು ಇಲ್ಲೇ ಇದ್ರೆ ಸಿಕ್ ಬೀಳ್ತೀವಿ, ಸರಿನಾ? ನಾನು ಹೊರಡ್ತೀನಿ. ಅವನ್ನ ಹೇಗಾದ್ರೂ ಕಳಿಸಿ ಪೇಷಂಟ್ನ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡಿ. ಆಯ್ತು ಮೇಡಮ್, ಕ್ವಿಕ್. ಮಾಡ್ತೀನಿ ಮೇಡಮ್. ಅವರಪ್ಪ. ಪರವಾಗಿಲ್ಲ ಆಂಟಿ, ಹೇಳಿ. ಸರ್, ಅವರನ್ನ ಮಾತಾಡಿಸ್ಬೇಡಿ ಸರ್. ಮೊದಲೇ ಅವ್ರ ಪರಿಸ್ಥಿತಿ ಚೆನ್ನಾಗಿಲ್ಲ, ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕು. ನೀವು ಹೋಗಿ ಸರ್. ಅಷ್ಟಕ್ಕೂ ಅವ್ರಿಗೆ ಏನಾಗಿದೆ? ಇವ್ರನ್ನ ಯಾರಿಲ್ಲಿಗೆ ಅಡ್ಮಿಟ್ ಮಾಡಿದ್ದು? ಇವ್ರ ಮಗಳು ಅನ್ಸುತ್ತೆ ಸರ್. ಓ, ಆಂಟಿ, ನಿಮ್ಮ ಮಗಳು ಕೂಡ ಇಲ್ಲೇ ಇದ್ದಾರಾ? ಅದು ಮಾತಾಡಬೇಡಿ ಅಮ್ಮ, ನೀವು ಹೋಗಿ ಸರ್, ನಾವು ಶಿಫ್ಟ್ ಮಾಡಬೇಕು. ನಿಮ್ಗೆ ಏನಾಗಲ್ಲ ಆಂಟಿ, ಏನೇ ಬೇಕಾದ್ರೂ ನನಗೆ ಫೋನ್ ಮಾಡಿ. ಇಟ್ ವಿಲ್ ಸೂನ್. ಟೇಕ್ ಕೇರ್. ಸಾರಿ. ಏನ್ ಜೈ, ಇಷ್ಟೊತ್ತಾಯ್ತು? ನಮ್ಮ ಮನೇಲಿ ಕೆಲಸ ಮಾಡಿದವ್ರು ಒಳಗಡೆ ಅಡ್ಮಿಟ್ ಆಗಿದ್ರು, ಅವ್ರನ್ನ ಮಾತಾಡಿಸ್ತಿದ್ದೆ ಅಷ್ಟೇ. ಯಾರೀ ಅವರು? ನಮ್ಮ ನಿಮ್ಮ ಅಡಿಗೆ ಅವರಾ? ಹಾ ಹೌದು. ಯಾಕೆ? ಅವ್ರು ಎಲ್ಲಿದ್ದಾರೆ? ಒಳಗಡೆ ಇದ್ದಾರೆ. ಅವ್ರ ಮಗಳು ಅಡ್ಮಿಟ್ ಮಾಡಿದಂತೆ. ಏ ನಿತ್ಯ. ಮೇಡಮ್,
ನಿತ್ಯ ಏನಾಯ್ತು? ಅವ್ರೆಲ್ಲಿ? ಯಾರು? ನೀವ್ ಹೇಳ್ದವ್ರು. ಅವ್ರಿಗೋಸ್ಕರ ಒಳಗಡೆ ಬಂದ್ಯಾ? ಅವ್ರಿಗೆ ಹೇಗಿದೆ? ಏನಾಗಿದೆ ಹೇಳಿ. ಆರಾಮಾಗಿದ್ದಾರಲ್ವಾ? ಅಲ್ಲ, ಅವ್ರ ಬಗ್ಗೆ ನೀನ್ ಯಾಕೆ ಇಷ್ಟು ಒದ್ದಾಡ್ತಿದ್ಯಾ? ಅದೇನೋ ನಿಮ್ಮಮ್ಮಗೇನೋ ಆದ ಹಾಗೆ ಫೀಲ್ ಆಗ್ತಿದ್ಯಾ? ನಿಮಗ್ ಹೇಗ್ ಹೇಳೋದು? ಅವಳು ನಮ್ಮಮ್ಮ. ಅವಳನ್ನ ನೋಡೋಕ್ಕಾಗ್ತಿರೋ ದುರಾದೃಷ್ಟವಂತೆ ನಾನು. ನಿತ್ಯ, ಆರ್ ಯು ಆಲ್ ರೈಟ್? ಏನಾಯ್ತಮ್ಮ? ಯಾಕೆ ಇಷ್ಟೊಂದು ಫೀಲ್ ಆಗ್ತಿದ್ಯಾ? ನಮ್ಮ ಮೇಡಮ್ ತುಂಬಾ ಸೆಂಟಿಮೆಂಟ್ ಸರ್. ಬೇರೆಯವ್ರಿಗೆ ಏನಾದ್ರು ಆದ್ರೆ ಸಹಿಸಲ್ಲ. ನಿತ್ಯ, ಅವ್ರಿಗೇನು ಆಗಲ್ಲ. ಏನು ಆಗ್ಬಾರ್ದು. ಏನಾದ್ರೂ ಆದ್ರೆ ಅವ್ರ ಮಗಳು ಬದುಕಲ್ಲ. ಚಿಚಿ, ಯಾರಿಗೂ ಏನೂ ಆಗಲ್ಲ. ಬಾ ಹೋಗೋಣ, ಬಾ. ಅವರು ಕೂಡ ನಮ್ಮಮ್ಮನ ಹಾಗೆ. ಅವ್ರು ಚೆನ್ನಾಗಿರ್ಬೇಕು. ಇಟ್ಸ್ ಓಕೆ, ಅವ್ರಿಗೇನಾಗಲ್ಲ, ಬಾ. ಜೈ, ಓ ಗುಡ್, ಸರಿ, ಓಕೆ ಜೈ, ಬಾಯ್. ಹೆದರು ಅಂತದೇನೂ ಇಲ್ಲ ಅಜ್ಜಿ, ಚಿಕ್ಕ ಗಾಯನಂತೆ. ಬ್ಯಾಂಡೇಜ್ ಹಾಕ್ಸಿ ಮನೆ ಕರ್ಕೊಂಡ್ಬರ್ತಿದ್ದಾನೆ. ಆ ಹುಡುಗಿ ವಿಷಯ ಅಲ್ಲ, ಮೊದಲು ಈ ಮನೆ ಮಾನ ಮರ್ಯಾದೆ ಬಗ್ಗೆ ಯೋಚನೆ ಮಾಡಿ. ಈಗ ಅದಕ್ಕೇನಾಗಿದೆ ಚಂದ್ರಿಕಾ? ಮೊದಲನೇ ದಿನನೇ ಹೀಗಾದ್ರೆ ಇನ್ನೂ ಮದ್ವೆ ಮುಗಿಯೋದ್ರೊಳಗಡೆ ಇನ್ನೇನೇನ ಅರ್ಥ ಆಗುತ್ತೋ? ಈ ಮದ್ವೆನೇ ನಡೆಯುತ್ತೋ ಇಲ್ವೋ? ಚಂದ್ರಿಕಾ, 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 ನನ್ ಮೇಲೆ ಕೂಗಾಡೋದಲ್ಲ ಅಜ್ಜಿ. ಬೇಕಾದ್ರೆ ಪುರೋಹಿತ್ರನ್ನೇ ಕೇಳಿ. ಪುರೋಹಿತ್ರೆ, ನೀವೇ ಹೇಳಿ, ಚಪ್ರದ ಕಾರ್ಯ ನಿಂತಿದ್ದು ಒಳ್ಳೇದಾ ಕೆಟ್ಟದ್ದ? ಒಂದ್ ರೀತಿಲಿ ಅಶುಭಾನೇ ಸ್ವಾಮಿ. ಆದ್ರೆ ಒಂದ್ ರೀತಿಲಿ ಯೋಚನೆ ಮಾಡಿದ್ರೆ ಈ ಮದ್ವೆಗೆ ಏನೋ ದೋಷ ಇತ್ತು ಅನ್ಸತ್ತೆ. ಅದು ಈ ರೀತಿಯಾಗಿ ದೂರ ಆಗಿದೆ. ಎರಡೂ ಕುಟುಂಬನೂ ಸೇರಿ ಮದ್ವೆ ಶಾಸ್ತ್ರ ಮಾಡೋದು ತಪ್ಪು ಅಂತೀರಾ? ಸುಮ್ಮನೆ ಹೇಳ್ತಿಲ್ಲಮ್ಮ, ವಧುವರರ ಜಾತಕದ ಪ್ರಕಾರ ಅದೇ ಶ್ರೇಯಸ್ಸು ಅಂತೀನಿ. ಜನಾರ್ದನ್, ಕೇಳ್ದಿಯಲ್ಲ, ಉಳಿದಿರೋ ಶಾಸ್ತ್ರ ಎಲ್ಲ ಒಟ್ಟಿಗೆ ನಡೆಯೋ ಹಾಗೆ ಏರ್ಪಾಡು ಮಾಡೋ. ಸರಿ ಅಜ್ಜಿ, ನಮ್ಮನೇನೋ ಅಥವಾ ಅವ್ರ ಮನೇನೋ ಬೇಡ, ನಮ್ಮ ಫಾರ್ಮ್ ಹೌಸಲ್ಲೇ ಮಾಡೋಣ. ಅಲ್ಲಾದ್ರೆ ಅತಿಥಿಗಳಿಗೆಲ್ಲ ಸರಿ ಹೋಗೋಷ್ಟು ಸೌಕರ್ಯ ಇದೆ. ಹಾಗಾದ್ರೆ ಎಲ್ರಿಗೂ ಮದ್ವೆ ಶಾಸ್ತ್ರ ಅಲ್ಲೇ ನಡೆಯೋದು ಅಂತ ಹೇಳು. ಅತಿಥಿಗಳೆಲ್ಲ ಅಲ್ಲಿಗೆ ಬರ್ಬೇಕು ಅಂತ ಸುದ್ದಿ ತಿಳಿಸು. ನನ್ನ ಮಗಳು ಇಲ್ದೇ ಇರೋ ಮನೆಯಲ್ಲಿ ಯಾವ ಶುಭ ಕಾರ್ಯನೂ ನಡೀಬಾರ್ದು. ವೇದಿಕೆ ಯಾವುದೇ ಆದ್ರೂ ಆ ನಿತ್ಯನ್ಗೆ ಅದು ಸ್ಮಶಾನನೇ. ಆ ನಿತ್ಯನ ಸಾಯಿಸಿ ನಮ್ ಸ್ವಪ್ನನ ವೆಲ್ಕಮ್ ಮಾಡೋಣ. ಏನ್ ಮೇಡಮ್ ಇದು? ನೀವೇನೋ ನಮ್ಮಮ್ಮನ ಪ್ರಾಣ ಕಾಪಾಡಿದ್ರಿ ಅಂತ ನೀವು ಹೇಳಿರೋ ಕೆಲಸ ಎಲ್ಲ ಮಾಡ್ದೆ. ನೀವು ಬೈದ್ರು, ಅಮ್ಮವ್ರು ಹೊಡೆದ್ರು, ಸುಮ್ಮನಿದ್ದೆ. ಅಮ್ಮವ್ರು ಅಂದ್ಕೊಂಡು ಜೈ ಸರ್ ನನ್ನ ಜೊತೆ ಹದ್ ಮೀರಿ ನಡ್ಕೊಂಡ್ರು, ಸಹಿಸ್ಕೊಂಡೆ. ಎಲ್ಲರ ಮುಂದೆ ಜೈ ಸರ್ನ ಬೈದೆ ಅನ್ನೋ ಒಂದೇ ಒಂದು ತಪ್ಪಿಗೆ ಪಡ್ಬಾರ್ದು ಪಾಡ್ಪಟ್ಟು ಪ್ರಾಣಕ್ಕೂ ಕೂಡ ತಂದ್ಕೊಂಡೆ. ನಿಮ್ಗೋಸ್ಕರ ನಾನು ಇಷ್ಟು ಮಾಡಿದ್ರೆ ನೀವು ನನಗೆ ಏನ್ ಮಾಡ್ತಿದ್ದೀರಾ? ನಾನು ನಮ್ಮಮ್ಮಂಗೋಸ್ಕರನೇ ಬದುಕ್ತಿದ್ದೀನಿ ಅಂತ ಗೊತ್ತಿದ್ದು ಕೂಡ ನಮ್ಮಮ್ಮನ್ನ ಬಂದ್ಸಿಟ್ಟು ಕಷ್ಟ ಕೊಡ್ತಿದ್ದೀರಾ. ನಿಮ್ಮನೇಲೆ ನಮ್ಮಮ್ಮ ಇರೋದು ಅಂತ ಗೊತ್ತಿದ್ರು ಕೂಡ ನೀವು ನನಗೆ ಹೇಳಿಲ್ಲ. ನಿನ್ನೆ ಹಾಸ್ಪಿಟಲಲ್ಲಿ ಜೈ ಸರ್ ನಮ್ಮಮ್ಮ ನೋಡ್ದೆ ಅಂತ ಹೇಳಿದ್ರು. ನಮ್ಮಮ್ಮಂಗೆ ಏನಾಗಿದೆ ಮೇಡಮ್? ಯಾಕೆ ನಮ್ಮಮ್ಮನ ಹಾಸ್ಪಿಟಲಲ್ಲಿ ಇಟ್ಟಿದ್ದೀರಾ? ಅವಳು ಕ್ಷೇಮವಾಗಿದ್ದಾಳ? ಹೇಳಿ ಮೇಡಮ್, ನಮ್ಮಮ್ಮ ಬದುಕಿದ್ದಾಳಲ್ವಾ? ನಿಮ್ಮಮ್ಮಂಗೆ ಏನು ಆಗಿಲ್ಲ ಗಂಗಾ, ಆರಾಮಾಗೇ ಇದ್ದಾರೆ. ಇದ್ರೆ ಮತ್ತೆ ನಮ್ಮಮ್ಮನ ನಂಗೆ ತೋರಿಸಿ ಮೇಡಮ್. ಅದು ಯಾಕೆ ನೀವು ನಮ್ಮಮ್ಮನ ನಂಗೆ ತೋರಿಸ್ತಾ ಇಲ್ಲ? ಯಾಕೆ ಮೇಡಮ್? ಯಾಕೆ ತಾಯಿ ಮಗಳನ್ನ ದೂರ ಮಾಡ್ತಿದ್ದೀರಾ?
ನಾನು ಯಾಕೆ ಜೈ ಸರ್ ಮನೇಲಿರ್ಬೇಕು? ಯಾಕೆ ಮದ್ವೆ ಕೆಲಸದಲ್ಲಿ ಸರ್ ಪಕ್ಕದಲ್ಲಿರ್ಬೇಕು? ಹೇಳಿ ಮೇಡಮ್. ನಾನು ಹೇಳ್ತೀನಿ ಮಾಮ್. ಹೇಳಿ ಮೇಡಮ್, ನಮ್ಮಮ್ಮ ಹೇಗಿದ್ದಾಳೆ? ನಾನು ಜೈ ಸರ್ ಮನೇಲಿ ಇನ್ನೂ ಯಾಕಿರ್ಬೇಕು? ದಬಾಯಿಸ್ತೀಯೇನೆ? ನಾನು ನಮ್ಮ ಮಾಮ್ ಅಷ್ಟು ಒಳ್ಳೆಯವಳಲ್ಲ ಅಂತ ಹೇಳಿದ್ದೀನಲ್ಲ. ನಮ್ಮಮ್ಮಂಗೆ ಏನಾದ್ರೂ ಆದ್ರೆ ನನ್ನಷ್ಟು ಕೆಟ್ಟವಳು ಇನ್ಯಾರು ಇರಲ್ಲ ಮೇಡಮ್. ಏನೇ ಹೆದರ್ಸ್ತಿದ್ಯಾ? ಸಾಯಿಸ್ಬಿಡ್ತೀನಿ ನಿನ್ನ. ನಿಜ ನಿಲ್ಲು. ಅವಳು ಈಗ ತಿರುಗಿ ಬೀಳ್ತಿದ್ದಾಳೆ. ಅವಳ ಮೇಲೆ ನಿನ್ ಕೈ ಎತ್ತಿದ್ರೆ ತಿರುಗಿ ಕೊಟ್ರು ಕೊಡ್ತಾಳೆ. ಏನು ಮಾಮ್ ಇವಳಿಗೆ ಹೆದ್ರೋದು? ಆಫ್ಟರ್ ಆಲ್ ಕೆಲಸದವಳು. ಅದೃಷ್ಟ ಇದ್ದು ನನ್ನ ಹೋಲ್ಕೆಲಿ ಹುಟ್ಟಿರೋ ಕ್ರಿಮಿ. ಏಯ್, ಏನೇ ನೋಡೋದು? ಏನು ಹೊಡಿತ್ಯಾ? ಹೊಡಿತ್ಯಾ? ನಿಜ ನಿಲ್ಲು. ಕಂಟ್ರೋಲ್ ಯೋರ್ ಸೆಲ್ಫ್. ಅವಳಿಗೆ ಬೇಕಾಗಿರೋದು ಆನ್ಸರ್ಸ್, ನಿನ್ನ ಆವೇಶ ಅಲ್ಲ. ಓಹೋ, ಮೇಡಮ್ಗೆ ಆನ್ಸರ್ಸ್ ಬೇಕಾ? ಹೇಳ್ತೀನಿ ಕೇಳೆ. ನಿಮ್ಮಮ್ಮ ಸೇಫ್ ಆಗಿದ್ದಾಳೆ. ನಿನ್ನ ನೋಡ್ದೆ ಅನ್ನ ಮುಟ್ಟಲ್ಲ ಅಂತ ಹಠ ಮಾಡಿದ್ದಕ್ಕೆ ಸತ್ತು ಹೋಗ್ತಾಳೇನೋ ಅಂತ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಬಲವಂತವಾಗಿ ಡ್ರಿಪ್ಸ್ ಹಾಕ್ಸ್ತಿದ್ದೀನಿ. ನಿನ್ನ ಅಮ್ಮನ ಬದುಕಿಸ್ತಿದ್ದೀನಿ. ಇನ್ನು ನೀನು ಜೈ ಮನೇಲಿ ಯಾಕಿರ್ಬೇಕು ಅಂದ್ರೆ ನಾನಿರ್ಬಾರ್ದು. ಅದಕ್ಕೆ. ಯಾಕಿರ್ಬಾರ್ದು ಮೇಡಮ್? ಯಾಕಂದ್ರೆ ಅದೊಂದು ಶಾಪ. ನಿತ್ಯ, ನನ್ನ ಹೇಳಕ್ ಬಿಡು ಮಾಮ್. ಇನ್ನು ಯಾಕೆ ಮುಚ್ಚಿಡೋದು? ಇವಳಿಗೆ ನಿಜ ಗೊತ್ತಾಗ್ಬೇಕಲ್ವಾ? ಹಾಗಲ್ಲ ನಿತ್ಯ. ಮಾಮ್, ಶಾಪ ಏನು ಮೇಡಮ್? ಜೈನ ಮದ್ವೆ ಆದ್ರೆ ನಾನು ಸತ್ತು ಹೋಗ್ತೀನಿ, ಅದೇ ಶಾಪ. ನನ್ನ ದರಿದ್ರಕ್ಕೆ, ನನ್ನ ಜಾತಕದ ಹಾಗೆ ನಾನು ಜೈ ಜೊತೆ ಇರಬಾರ್ದಂತೆ. ಇದ್ರೆ ನಾನು ಸಾಯ್ತೀನಂತೆ. ನಾನು ನಂಬಲಿಲ್ಲ. ಆದ್ರೆ ಆ ಮನೇಲಿ ನನಗೆ ಕರೆಂಟ್ ಶಾಕ್ ಹೊಡಿತು. ಮೆಟ್ಲು ಮೇಲಿಂದ ಜಾರ್ ಬಿದ್ದೆ. ಕೋರೆಲ್ ಕೂಡ ಕೆಳಗ್ ಬೀಳಕ್ ಹೋದೆ. ಇದೆಲ್ಲ ನೋಡಿದ್ಮೇಲೆ ನಂಬೇಕಾಯ್ತು. ನಿನ್ನೆ ಕೂಡ ಚಪ್ರದ ಕಂಬ ಬಿದ್ದಾಗೆ ನಿನ್ ಪ್ಲೇಸಲ್ಲಿ ನಾನಿದ್ರೆ ತಲೆ ಹೊಡೆದು ಸಾಯ್ತಿದ್ದೆ. ನಿನ್ ಜಾತಕ ಚೆನ್ನಾಗಿರೋದಕ್ಕೆ ಚಿಕ್ಕ ಗಾಯದಿಂದ ಪಾರಾದೆ. ಮತ್ತೆ ಹೇಗೆ ಮೇಡಮ್? ಹಾಗಿದ್ಮೇಲೆ ಈ ಮದ್ವೆ ಯಾಕೆ? ಯಾಕಂದ್ರೆ ಜೈ ನನ್ಗೆ ಬೇಕು, ಅದಕ್ಕೆ. ಸರ್, ನಾ ಮದ್ವೆ ಮಾಡ್ಕೊಂಡ್ರೆ ನೀವ್ ಸಾಯ್ತೀರ ಅಂತ ಹೇಳ್ತಿದ್ದೀರಲ್ಲ. ಈ 5 ದಿನದಲ್ಲಿ ಮದ್ವೆ ಆದ್ರೆ ಸಾಯ್ತೀನಿ. ಈ 5 ದಿನ ಅಷ್ಟೇ ನನಗೆ ಯಮಗಂಡ. 6ನೇ ದಿನದಿಂದ ನನಗೆ ಅದೃಷ್ಟ. ಅರ್ಥ ಆಗಿಲ್ಲ ಮೇಡಮ್. ನಾನು ಹೇಳ್ತೀನಿ ಗಂಗಾ. ನಿತ್ಯ ಜಾತಕದ ಪ್ರಕಾರ ಈ 5 ದಿನ ಅವಳು ಜೈ ಜೊತೆಗೆ ಇರಬಾರ್ದು. 6ನೇ ದಿನ ಶನಿ ಪ್ರಭಾವ ದೂರ ಆಗತ್ತೆ. ಅದಕ್ಕೆ ಈ 5 ದಿನ ಜೈ ಪಕ್ಕದಲ್ಲಿ ನೀನಿರು ಅಂತ ಹೇಳಿದ್ದು. ಈಗ ಅರ್ಥ ಆಯ್ತಾ? ಮತ್ತೆ ಈ ವಿಷಯನ ಮೊದ್ಲೇ ನನಗೆ ಯಾಕೆ ಹೇಳಿಲ್ಲ ಮೇಡಮ್? ನನ್ ಜಾತಕನ ನಿನಗೆ ಯಾಕೆ ಹೇಳ್ಬೇಕೆ?